ದಳಪತಿ ವಿಜಯ್ ಅವರು ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದೇ ಪ್ರೊಡಕ್ಷನ್ ಹೌಸ್ ಇಂದ ಬರುವಂತಹ ಸಿನಿಮಾಗಳು ಹೇಗೆ ಅಬ್ಬರಿಸ್ತವೆ ಅನ್ನೋದನ್ನ ಕೂಡ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಈಗ ಮೇ 8ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಆದ್ರೆ ಕನ್ನಡದ ಕೇಡಿಗೆ ತಮಿಳಿನ ಜನನಾಯಕನ್ ಏನಾದ್ರೂ ಟಕ್ಕರ್ ಕೊಡುತ್ತಾ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ದಳಪತಿ ವಿಜಯ್ ಅವರು ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಗುಡ್ ನ್ಯೂಸ್ ಅಂತ ಕೇಳ್ತೀರಾ? ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಚಿತ್ರ ಬಿಡುಗಡೆಗೆ ರೆಡಿಯಾಗಿ ನಿಂತಿದೆ. ಅಭಿಮಾನಿಗಳು ಕಾಯ್ತಾ ಇದ್ದಂತಹ ಚಿತ್ರ ಅಂದ್ರೆ ಇದು ದಳಪತಿ ವಿಜಯ್ ಅವರ ಕೊನೆಯ ಚಿತ್ರ ಕೂಡ ಹೌದು. ಸಿನಿಮಾ ರಿಲೀಸ್ ಡೇಟ್ಗಳಲ್ಲಿ ಕೂಡ ಗೊಂದಲ ಸೃಷ್ಟಿಯಾಗಿತ್ತು. ಸಿನಿಮಾ ರಿಲೀಸ್ಗೂ ಮೊದಲು ಸಿನಿಮಾದ ದೃಶ್ಯಗಳು ಲೀಕ್ ಆಗಿರೋದು ಕೂಡ ದೊಡ್ಡ ಕಾಂಟ್ರವರ್ಸಿಗೆ ಕಾರಣವಾಗಿತ್ತು. ಸಾಕಷ್ಟು ಏರಿಳಿತಗಳನ್ನ ನೋಡಿದಂತಹ ಈ ಸಿನಿಮಾ ಜೊತೆಗೆ ವಿಜಯ್ ಅವರು ಡಿವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕೂಡ ಎದುರಿಸಿದ್ರು. ಇನ್ನು ರಾಜಕೀಯ ಕುತಂತ್ರವನ್ನ ಮೆಟ್ಟಿ ನಿಂತು ಕೊನೆಗೂ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ. ಇನ್ನು KVN ಸಂಸ್ಥೆಯ KD ರಿಲೀಸ್ ಆದ ಒಂದೇ ವಾರಕ್ಕೆ ಅದೇ ಸಂಸ್ಥೆಯ ಮತ್ತೊಂದು ಸಿನಿಮಾ ಜನನಾಯಕನ್ ತೆರೆ ಮೇಲೆ ಅಬ್ಬರಿಸುವುದಕ್ಕೆ ರೆಡಿಯಾಗಿ ನಿಂತಿದೆ. ವಿಜಯ್ ಅವರ ರಾಜಕೀಯ ಪ್ರವೇಶ, ಚುನಾವಣೆ ನೀತಿ ಸಂಹಿತೆ ಹಾಗೂ ಚಿತ್ರದ ದೃಶ್ಯಗಳು ಲೀಕ್ ಆಗಿದ್ದಂತಹದ್ದು ಕೂಡ ಸಿನಿಮಾ ರಿಲೀಸ್ ಆಗೋದಿಕ್ಕೆ ಅಡ್ಡಗೋಡಿ ಆಗಿತ್ತು. ಇನ್ನೇನು ಸಿನಿಮಾಗಳು ರಿಲೀಸ್ ಆಗೋದೇ ಇಲ್ವೇನೋ ಅನ್ನುವಂತಹ ಗೊಂದಲಗಳು ಕೂಡ ಹುಟ್ಕೊಂಡಿದ್ವು. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಜನವರಿ 9ರಂದು ರಿಲೀಸ್ ಆಗಬೇಕಿತ್ತು. ಆದ್ರೆ ಈಗ ಮೇ 8ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈಗ ಜನನಾಯಕನ್ ಸಿನಿಮಾ 4 ತಿಂಗಳ ಬಳಿಕ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಈ ವಿಷಯದಲ್ಲಿ ಸಾಕಷ್ಟು ಗೊಂದಲವೂ ಕೂಡ ಇದೆ. ಕನ್ನಡದ KD ಸಿನಿಮಾ ಕೂಡ KVN ಸಂಸ್ಥೆಯಿಂದನೇ ನಿರ್ಮಾಣವಾಗಿದ್ದು, ಈಗ ಜನನಾಯಕನ್ ಸಿನಿಮಾ ಕೂಡ KVN ಸಂಸ್ಥೆಯಿಂದನೇ ಆಗಿದೆ. ಇದೇ ಸಂಸ್ಥೆ ಬಂಡವಾಳ ಹೂಡಿರುವ KD ಚಿತ್ರ ಕೂಡ ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗಿ ತೆರೆ ಮೇಲೆ ಅಬ್ಬರಿಸ್ತಾ ಇದೆ. ಜೋರಾಗಿದೆ KD ಚಿತ್ರದ ಅಬ್ಬರ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಒಂದೇ ಪ್ರೊಡಕ್ಷನ್ ಹೌಸ್ ಇಂದ ಬರುವಂತಹ ಸಿನಿಮಾಗಳು ಹೇಗೆ ಅಬ್ಬರಿಸ್ತವೆ ಅನ್ನೋದನ್ನ ಕೂಡ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಆದ್ರೆ ಕನ್ನಡದ KDಗೆ ತಮಿಳಿನ ಜನನಾಯಕನ್ ಏನಾದ್ರೂ ಟಕ್ಕರ್ ಕೊಡುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಸೂಪರ್ ಸ್ಟಾರ್ ಕೂಡ ಹೌದು ವಿಜಯ್ ಅವರು, ಜೊತೆಗೆ ಕೊನೆಯ ಸಿನಿಮಾ ಕೂಡ ಹೌದು. ಅಭಿಮಾನಿಗಳು ಈ ಸಿನಿಮಾವನ್ನ ಯಾವ ರೀತಿ ಬರಮಾಡ್ಕೊಳ್ತಾರೆ ಅನ್ನುವಂತಹ ಕುತೂಹಲ ಕೂಡ ಎಲ್ಲರಲ್ಲಿ ಮನೆ ಮಾಡಿರುವಂತದ್ದು. ಇನ್ನು ದಳಪತಿ ವಿಜಯ್ ಅವರು ತಮಿಳುನಾಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ನೀತಿ ಸಂಹಿತೆ ಜಾರಿ ಇದ್ದ ಹಿನ್ನೆಲೆಯಲ್ಲಿ ಜನನಾಯಕನ್ ಸಿನಿಮಾ ರಿಲೀಸ್ ಮಾಡಲು ಸಾಧ್ಯವಾಗಿರಲಿಲ್ಲ. ಈಗ ಚುನಾವಣೆ ಮುಗಿದಿದೆ. ಮೇ 4ರಂದು ಫಲಿತಾಂಶ ಕೂಡ ಬರಬೇಕಿದೆ. ಈಗಾಗಲೇ ಜನನಾಯಕನ್ ಸಿನಿಮಾ ಮೇಲಿನ ನಿರೀಕ್ಷೆ ಕೂಡ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾರಣ ಆಗಿರೋದು ಸಿನಿಮಾದ ದೃಶ್ಯಗಳು ಲೀಕ್ ಆಗಿದ್ದಾಗಿರ್ಬೋದು. ಹೀಗಾಗಿ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡಲು ಚಿತ್ರತಂಡ ನಿರ್ಧರಿಸಿದ್ದು. ಮೇ 4ರಂದು ತಮಿಳುನಾಡು ಚುನಾವಣೆ ಫಲಿತಾಂಶ ಕೂಡ ಹೊರಬೀಳಲಿದೆ. ವಿಜಯ್ ಪಕ್ಷ ಎಷ್ಟು ಸೀಟ್ ಗೆದ್ದಿದೆ ಎಂಬ ವಿಷಯವೂ ಕೂಡ ಈ ಸಿನಿಮಾ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಅವರ ಪಕ್ಷಗಳು ಬಹುಮತ ಪಡೆದು ಅಧಿಕಾರಕ್ಕೆ ಬಂದ್ರೆ ಸಿನಿಮಾ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ವಿಜಯ್ ಅವರು ಎಲೆಕ್ಷನ್ ಅಲ್ಲಿ ಗೆಲ್ತಾರಾ ಅಥವಾ ಗೆಲ್ಲಲೇಬೇಕು ಅನ್ನುವಂಥದ್ದು ಒಂದಷ್ಟು ಅಭಿಮಾನಿಗಳ ಆಸೆ ಆದ್ರೆ, ಇನ್ನೊಂದು ಕಡೆ ವಿಜಯ್ ಅವರ ಸಿನಿಮಾಗೆ ಕಾಯ್ತಾ ಇರುವಂತಹ ಅಭಿಮಾನಿಗಳು ಇನ್ನೊಂದು ಕಡೆ ಅನ್ನೋದು ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.